ಕೋಟ್ ಮಾಡಕ್ಕಲ್ಲ ಇಷ್ಟೊಂದ ದಿವಸಕ್ಕೆ ಹೋಗಿದ್ದೆ. ನೀನು ತುಂಬಿ ಗರ್ಮಿನ ಅಂತ ಲೆಕ್ಕ ಆಗಿದೆ ಆ ಕೆಟ್ಟ ಗೌಡ ನಿನಗೆ ಚೀಪ್ ಟೆನ್ಷನ್ ಕೊಡೋದು ನನ್ನ ಕಣ್ಣಲ್ಲಿ ನೋಡಕ್ಕಾಗ್ತಾ ಇಲ್ಲ. ಏನ್ ಮಾಡೋದನ್ನ ನನ್ನ ಹಣೆ ಬರ ವಿಧಿ ವಿಹಿತವನ್ನು ಅದೇನು ಹೀಗೆ ಬರೆದಿರುವಾಗ ಯಾವ ರೀತಿ ನೋಡಲು ಹೇಳಿ ನೋಡಲು. ತಂಗಿ ದುಃಖ ಪಡಬೇಡಮ್ಮ, ನನಗೆ ತಂದೆ ತಾಯಿ ತಪ್ಪಲೇಮ್ಮ, ನನಗೆ ನೀನೇ ನಿನ್ನ ಸ್ವಂತ ತಂಗಿಯನ್ನು ತಿಳಿದುಕೊಂಡ್ರೇನಮ್ಮ. ಹೌದಮ್ಮ ಐಶ್ವರ್ಯ, ನಾನು ಗೌಡ ಮೇಲೆ ಇಟ್ಟುಕೊಂಡು ನಿನ್ನ ಚಿತ್ರ ಕೊಡೋದು ಈ ಕಣ್ಣಲ್ಲಿ ನೋಡಕ್ಕಾಗ್ತಾ ಇಲ್ಲಮ್ಮ, ನೋಡಕ್ಕಾಗ್ತಾ ಇಲ್ಲ. ಚಿಕ್ಕಿನ ವೇಳೆಯಲ್ಲಿ ಆ ಗೌಡ ಮೇಲೆ ಏಟ್ ಮಾಡಿದ್ರೆ ಇನ್ನಷ್ಟು ನಿನಗೆ ತೊಂದರೆ ಆಗುತ್ತಮ್ಮ, ಅದಕ್ಕೆ ಸುಮ್ಮನೆ ಗೊತ್ತಿರುವೆ. ಅಲ್ಲ, ನಾನು ಬಡವರ ಮನೆ ಹೆಣ್ಣು ಅಂತ ಆ ರಾಕ್ಷಸರು ನನಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ. ಏನ್ ಮಾಡೋದು? ಹೇಗಾದ್ರೂ ಮಾಡಿ ಆ ಮನೆಯಲ್ಲಿ ನಾನು ಜೀವನ ಕಳೀತಾ ಇದ್ದೀನಿ. ಅವರು ಕೊಡೋ ಚಿತ್ರ ಹಿಂಸೆಗೆ ನಾನು ಅವರೇ ವಿಷ ತಗೊಂಡು ಸತ್ತು ಬಿಡಬೇಕು ಅನ್ನಿಸ್ತಾ ಇದ್ದೀನಿ. ತಂಗಿ ಹಾಗೆಲ್ಲ ಮಾಡಬೇಡಮ್ಮ, ನಿನಗೆ ಈಗಿನ ನನ್ನ ವಿಷಯ ಕಂಡ ನನಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧವಾಗಿದ್ದಾನೆ. ತಂಗಿ ಅದನ್ನೆಲ್ಲ ಮರೆತು ಈ ಅಣ್ಣನಿಗೊಂದು ಮುದ್ದಾರ ಹಾಡನಾಡಮ್ಮ. ಆಯ್ತು ಅಣ್ಣ, ನಿನ್ನ ಸಂತೋಷನೇ ನನ್ನ ಸಂತೋಷ.
ನಾನೀಗ ದೇವಸ್ಥಾನಕ್ಕೆ ಹೋಗಿ ಬರ್ತೀನಲ್ಲ. ಆಯ್ತಮ್ಮ, ಹುಷಾರಾಗಿ ಹೋಗಿ ಬಾ. गुलकंद में पान नहीं तो पान में गुलकंद नहीं तो खाने को क्या मजा। चाय में शक्कर नहीं तो पीने को क्या मजा। बिस्तर में लड़की नहीं तो सोने का क्या मजा। ले मारे बहन ಏನ್ ಮಾತಾಡ ದೇವಸ್ಥಾನಕ್ಕೆ ಹೋಗಿ ಮಾಡೋದು ಮಾಡಿ ಇನ್ನು ಮನೆಗೆ ಕಾಮರ್ಸಿಗೆ ಕೊಡ್ತೀಯಲ್ಲ ಅಲ್ಲಷ್ಟು ಹಣ್ಣ. ಅಯ್ಯೋ ಏನ್ ಮಾತಾಡ್ತಾ ಇದ್ದಾರೆ? ಏನ್ ಮಾತಾಡ್ತಂದ್ರೆ ಈಗ ನೀನ ಕೂತವನ ಕೆಲಸ ಮಾಡಿ ನನ್ನ ಮುಂದೆ ಸತಿ ಸಾವಿರಾಗಿ ಅಂತ ಮಾಡ್ತಾರೆ ಹೊಲಸು ಮೊಟ್ಟದಲ್ಲಿ ಪಾದವನ್ನು ನೀವು ತಿಳ್ಕೊಂಡಿರೋ ಹಾಗೆ ಆ ವಿಶ್ವದ ಆ ತರ ಅಲ್ಲ. ನನ್ನ ಮಾತು ನೌಕರಿ ಅವನ ಮೇಲೆ ಆ ತರ ಸಂಶಯ ಪಡಬೇಡಿ. ಇನ್ನೇನು ಮಾತಾಡಿದ್ರೆ ಗಯ್ಯಾಯ ನಾನು ವಿಷಕಂಠನ ಜೊತೆ ಮಾತಾಡಿದ್ರೆ ನೋಡಿದ್ರೆ ಹೊಲಸು ಹೊಯ್ಯಾಯ. ನೀವು ತಿಳ್ಕೊಂಡಿರೋ ಹಾಗೆ ಆ ವಿಶ್ವದ ಹಾಗಲ್ಲ, ಅವನು ನನ್ನ ಅಣ್ಣ ಇದ್ದ ಹಾಗೆ. ದಯವಿಟ್ಟು ದಯವಿಟ್ಟು ಅವನ ಮೇಲೆ ಆಪಾದನೆ ಹೊರಬೇಡಿ. ಹೋಗಿ ದೂರವಾಗಿ ಸಾಯ. ನಿಮ್ಮಂತ ಎಷ್ಟು ಕೆಟ್ಟವನಗಳನ್ನು ಈ ಸಮಾಜದಲ್ಲಿ ಕಂಡಿದ್ದೇನೆ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೀನಿ, ಆದರೆ ನನಗೆ ಇಂಥ ಆಪಾದನೆ ಹೊರಬೇಡಿ. ನೋಡಿ, ನನ್ನ ಮೇಲೆ ನಿಮಗೆ ಸಂಶಯ ಇದ್ದಿದ್ದೇ ಆದರೆ ನಾನು ಸುಡುವ ಆಜ್ಞೆಯಲ್ಲಿ ಕಾಲು ಇಡುತ್ತೇನೆ. ಆದರೆ ನನಗೆ ಮಾತ್ರ ಹೌದು ಸಹಾಯ ಬೇಡವೇ? ನಿಮ್ಮ ಕಾಲಿಗೆ ಬಿದ್ದಿದ್ರೆ ನಮ್ಮ ಮನೆಯ ಕಳಂಕ ಬರೋದು. ಹೋಗಿ ದೂರದಲ್ಲಿ ಹೋಗಿ ಸಾಯ್.
ದಯವಿಟ್ಟು ದಯವಿಟ್ಟು ನಿಮ್ಮ ಸತಿಯನ್ನು ಸ್ವೀಕರಿಸಿ ನಿಮ್ಮ ಕಾಲಿಗೆ ಇದೇ ಊರಿನಲ್ಲಿ ಗುಬ್ಬಿಗಳು ತಗೊಂಡು ಬಾಳೆ ಮಾತಾಡೋಣ. ಇನ್ನು ಮುಂದೆ ಅವನು ಅನುಭವಿಸೋದೇ ಕಷ್ಟ. ಪಾಪ ಪುಣ್ಯ ಎಲ್ಲ ನಿಮ್ಮ ಕಡೆ ನೋಡಿ. ಪಾಪ ಪುಣ್ಯ ಯಾವ ಬೇಕಲೆ? ನನಗ ಮಾತ್ರ ಅವಳ ಪ್ರಾಣ ಬೇಕಲೆ. ಅಂದ್ರೆ ಅವನ್ನ ಪಾಪ ಜೀವದಾನ ಮಾಡಿಬಿಡ್ರಿ ಸಾಧ್ಯವಂತ ನಿಮ್ಗೆ ಏನೋ ಅನ್ಯಾಯ ಮಾಡಿದ್ರೆ ಅನ್ಯಾಯ. ಈ ಸಮಾಜದಲ್ಲಿ ಅಂತ ಬಡವರು ನಮ್ಮಂತ ಶ್ರೀಮಂತರ ಕಾಲದಲ್ಲಿ ಬಿಟ್ಟು ನೆರಳಿ ಸಾಗಬೇಕು ಅಂತಾಗಲೇ ನಮ್ಮಂತ ಶ್ರೀಮಂತರು ದೊಡ್ಡವರಾಗಿರುತ್ತಾರೆ. ಯಪ್ಪ ಏನು ಮಾಡ್ತಾರೆ ನೋಡು. ದೊಡ್ಡ ಕುಂಬಳಕಾಯಿ ಅದು ಹೋಗ್ಲಿ ಬಿಡು. ನಾನು ಹೇಳೋ ಮಾತು ಸರಿಯಾಗಿ ಕೇಳು. ನಿಮ್ಮ ಮಾತು ಕೇಳಿದ್ರೆ ಗೌಡ ಸಂಜೆ ಮಾತು ಕೇಳಿದ್ರೆ ಎಷ್ಟು ಬಂದಿದ್ರಿಯಲ್ಲ ಸಾಕು. ಹೇಳೋಟಿ ನನ್ನ ಕಾಲ ಮುಗಿಯೋದು ಯಾರ ಹತ್ರ ಬಾಳ ಬಿಚ್ಚಿದೆಯೋ. ಯಪ್ಪ ಇಲ್ಲಿ ಮಂಜಾಸಿ ಕೇಳಿದ್ರೆ ಮತ್ತೆ ಯಾಕೆ ಹೇಳೋದು
ಸುಮ್ಮನೆ ಹೋಗಲಿ. ಆಯ್ತು ಹಿಂಗ್ ಹೋಗಿ ಕರ್ಕೊಂಡ್ ನೋಡಿ ಸಾಲ ಹೇಳ್ತೇನೆ ಮಗನೇ, ಹೇಳುತ್ತೇನೆ. ನೀನು ನನ್ನ ಮಗನಾಗಿ ಮಾತನಾಡುವುದೇ ಹೇಳುತ್ತೇನೆ. ಆಯ್ತು ಡ್ಯಾಡಿ, ಅದೇನು ಹೇಳಿ. ಅದರಂದ್ರೆ ಇನ್ನು ನನ್ನ ಕೈ ಮೇಲೆ ಪ್ರಮಾಣ ಮಾಡು. ಆಯ್ತು ಡ್ಯಾಡಿ, ನೀವು ಇದು ಹೇಳಿದಾಗೆ ನಿಮ್ಮ ಮಗ ತಂದೆ ಮಾತು ಇರುದುಂಟೆ. ನೋಡೋಣ ಸಿಂಹ, ಮೊನ್ನೆಗೆ ನಮ್ಮ ಕುಲಕರು ಒಂದು ಮಾತನ್ನು ಹೇಳ್ತಾರೆ. ಏನ್ ಡ್ಯಾಡಿ, ಏನಿದು? ಕಾಲ್ ತೆಗಿಬೇಕಾ? ಕಾಲ್ ತೆಗಿಬೇಕು. ಅದಲ್ಲ ನರಸಿಂಹ, ಹೆಣ್ಣು ಹೆಂಡತಿ ಐಶ್ವರ್ಯ ಈಗ ಗರ್ಭಿಣಿ ಇದ್ದಾಳೆ. ಅವಳ ಹೊಟ್ಟೆಗೆ ಬೆಳೆದ ಮಗು ನಿನ್ನ ಸಾವನ್ನು ತರಬಂದಿದೆ. ಆ ಮಗು ಹುಟ್ಟು ಮುಂಚೆ ಹೇಗಾದ್ರೂ ಮಾಡಿ ಪ್ರಾಣ ತೆಗಿಬೇಕು. ನಮ್ಮ ಪಾಲಿಗೆ ಬಂದ ಪಿಂಡಾಲು ಅಳಿಸಿ ಬಿಟ್ರಾಯ್ತು. ಏನಂತೀಯ? ಏನು? ಐಶ್ವರ್ಯದ ಪಾಲ ತೆಗೆಯೋದ? ಬೇಡ ಡ್ಯಾಡಿ, ಬೇಡ. ಪ್ರಾಣ ತೆಗೆಯೋದು ಬೇಡ ಡ್ಯಾಡಿ, ಬೇಡ. ನನ್ನ ಪ್ರೀತಿಯನ್ನು ನಂಬಿ ಬಂದಿದ್ದಾರೆ ಡ್ಯಾಡಿ. ಬೇಡ ಡ್ಯಾಡಿ, ಬೇಡ. ನಾನೇನಾದ್ರೂ ಮೋಸ ಮಾಡಿದ್ರೆ ಅವ್ರ ಅಣ್ಣನ ಬಿಡುವುದುಂಟೆ. ಬೇಡ ಡ್ಯಾಡಿ, ಬೇಡ. ಕೊಟ್ಟ ವಚನವನ್ನು ಹಿಂತಿರುಗಿಸಿ ಡ್ಯಾಡಿ, ಹಿಂತಿರುಗಿಸಿ. ಏನು ಹೇಳ್ತೇನೆ ನರಸಿಂಹ? ಒಟ್ಟ ಹೊತ್ತಿಗೆ ಇಟ್ಟಾಸೆಗೆ ನೀನೇ ಮಸಿ ಕೊಟ್ಟಿದೀಯ. ನಾನು ಬೇಕಂದ್ರೆ ನಿನಗೆ ಇಂಥ ಹೇಳೋದು ಚೆನ್ನಾಗಿ ಮದುವೆ ಮಾಡ್ತೀನಿ. ಡ್ಯಾಡಿ, ಎಂತ ತಪ್ಪು ವಚನ ಹಾಕಿಬಿಟ್ಟೆ ಡ್ಯಾಡಿ. ನನ್ನ ಪುಟ್ಟನ ಹೆಂಡತಿಯನ್ನು ಪ್ರಾಣ ತೆಗೆಯುವುದು ಆಗುವುದಿಲ್ಲ ಡ್ಯಾಡಿ, ಆಗುವುದಿಲ್ಲ. ನನ್ನ ಜೊತೆ ಒಂದು ಹಾಡನ್ನು ಹಾಡಿ ಮನ ತುಂಬಿಕೊಂಡು ಹೋಗಿದ್ದಾರೆ. ಅವರನ್ನು ಕೊಲ್ಲಲು ಆಗುವುದಿಲ್ಲ ಡ್ಯಾಡಿ, ಆಗುವುದಿಲ್ಲ. ಮತ್ತೊಮ್ಮೆ ಯೋಚನೆ ಮಾಡಿ ಡ್ಯಾಡಿ, ಯೋಚನೆ ಮಾಡಿ. ಆಗಲಿ ನರಸಿಂಹ, ನಿನ್ನ ಜೀವನ ಪ್ರಶ್ನೆ, ನನ್ನ ಮನಸ್ಸಿನ ಆಸೆ. ನೋಡು, ಚೆನ್ನಾಗಿ ಯೋಚನೆ ಮಾಡು. ನಿನಗೆ ಹೆಂಡತಿ ಬೇಕಂದ್ರೆ ಇವಳಿಗಿಂತ ಚೆನ್ನಾಗಿರತ್ತಂತ ಮದುವೆ ಮಾಡ್ತೀನಿ. ಯಪ್ಪ ಸಣ್ಣದಂಗ ಬೈರಿ ಬಂದಿರಿ ನಕ್ಕಿನ ಬೈರಿ. ಯಪ್ಪ ಅದಂಗಾರ ಇದಕ್ಕಿಂತ ಇದೇನ್ ಮಾಡ್ತೀರಿ? ಸಣ್ಣದೈತಿ, ಪಕ್ಕ ಇಲ್ಲ. ಇದಕ್ಕಿಂತ ಚಂದ ಬಾಯಿಗೆಲ್ಲ ತಯಾರಿ ಮಾಡ್ತಾರೆ. ಇನ್ನೇನ್ ಮಾಡೋದು? ಬಂದು ಬಂದು ಬರ್ರಿ, ಹೂ ಅಂತ ಬಿಡ್ರಿ. ಏನಾರ ಹಾಗಾದ್ರೆ ನನಗೆ ಇನ್ನೊಂದು ಮದುವೆ ಮಾಡುತ್ತೇನೆ ಅಂದ್ರೆ ಅವಳನ್ನ ಪ್ರಾಣ ತೆಗೆಯುವಳು ಡ್ಯಾಡಿ, ಪ್ರಾಣ ತೆಗೆಯುತ್ತೇನೆ. ಶಬಾಷ್. ಈಗೇನು ನಾಳೆ ಮುಗಿಸ್ಬಿಡೋಣ. ಓಕೆ ಡ್ಯಾಡಿ, ನಾಳೆ ಮುಗಿಸೇ ಬಿಡೋಣ. ಯಪ್ಪ ದಂಗರ, ಸಣ್ಣ ದಂಗರ ದೊಡ್ಡ ದಂಗರ ಒಂದು ಮಾತು ಹೇಳ್ತೇವೆ ಕೇಳ್ರಿ. ಈ ಪ್ಲಾನ್ ಬಹಳ ಚಲೋ ತೆಗಿಯಿಂದ ಮುಗಿಸಿ ಗಪ್ಪ ಮನೆ ಬರ್ಬೇಕ. ಏನಂತ ನಿಮ್ಮನ್ನ ಒಬ್ಬ ಬೈಕ ಹುಷಾರ. ನೀವು ಒಬ್ಬ ಕಾಲ ತೆಗಿತಾನ, ಹೌದು ನರಸಿಂಹ, ಎಡವಟ್ಟೆ ಹೋದ್ರು ನಿಜ. ನಾವೆಲ್ಲರೂ ಈಗ ಕೆಲಸವನ್ನು ಹುಷಾರಿಂದ ಮಾಡ್ಕೊಳ್ಬೇಕು. ಓಕೆ ಡ್ಯಾಡಿ, ಸುಲಭವಾಗಿ ಮಾಡಿದ್ರೆ ಆಯ್ತು. ನಡೆ ಹೋಗೋಣ.
ಒಳಗೊಟ್ಟು ಇನ್ನು ನಿಮ್ಮ ನೆಚ್ಚಿನ ಕಾಂತಾರೆ ಅಲ್ಲ. ನೀವೆಲ್ಲರೂ ಸೇರಿಕೊಂಡು ಮಾಡಿದ ನಾಟಕವನ್ನು ನನ್ನ ಫೋನಿನಲ್ಲಿ ರೆಕಾರ್ಡಿಂಗ್ ಮಾಡಿದ್ದೇನೆ.